ಸುಮ್ಮನಿರು 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 ಯಾಕೆ ಬಸ್ಸಾಗ ಎಲ್ಲರೂ ನೋಡ್ತಾರೆ. ಬಿಡು ನೋಡ್ಲಿ, ಜನ ಇರೋದೇ ನೋಡೋಕ್ಕೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಅಂಗಡಿ ಹತ್ರ. ಸ್ಲಿಪ್ಪರ್ಸ್ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ. ಇವಾಗ ಜಸ್ಟ್ ಎದ್ದು ಆಗಲೇ ಸ್ನಾನ ಮಾಡಿದೆ. ನೀರು ಕಾಯ್ದೇ ಇಲ್ಲ. ಇವಾಗ ವೆದರ್ ಹಿಂಗಿರೋದ್ರಿಂದ ಫುಲ್ ಈ ಥರ ಬರೀ ಕೋಲ್ಡ್ ವೆದರ್ ಇರೋದ್ರಿಂದ ನೀರು ಕಾಯ್ದೂ ಇಲ್ಲ. ಅದಕ್ಕೋಸ್ಕರನೇ ಯಾವುದೋ ಮಾಮೂಲಿ ಬಿಸಿ ಇತ್ತು ಹಂಗೆ ಮಾಡಿಕೊಂಡೆ. ಚಪ್ಪಲಿ ಕಾಣಿಸ್ತಾ ಇಲ್ಲ. ಇಪ್ಪಲ್ ಹತ್ರ ಹೋಗ್ಬಿಟ್ಟು ಅಂಗಡಿ ತೆಗಿಯೋಕೆ ಹೋಗೋಣ, ಟೈಮ್ ಆಗಿದೆ ಆಲ್ರೆಡಿ. ನಾಳೆ ಹನುಮ ಜಯಂತಿ ಇರೋದ್ರಿಂದ ನೋಡಿ ಎಲ್ಲ ಫುಲ್ ಅಲ್ಲೇ ರೆಡಿ ಮಾಡಿಬಿಟ್ಟಾರೆ. ಈಗ ನಮ್ಮ ಆಂಜನೇಯ ಟೆಂಪಲ್ ಇಲ್ಲೆಲ್ಲ ಹಾಕ್ಬಿಟ್ಟು ಅಲ್ಲೇ ರೆಡಿ ಮಾಡೋರು. ಜೈ ಶ್ರೀರಾಮ್ ಅಂತೆಲ್ಲ ಗೊತ್ತು. ಇಲ್ಲೂ ಎಲ್ಲ ಲೈಟಿಂಗ್ಸ್ ಹಾಕ್ತವ್ರೆ ನಮ್ಮ ಟೆಂಪಲ್ ಹತ್ರ. ನಾವು ಹೋಗೋಣ, ಬಂದಿದ್ದಾಯಿತು ಟೆಂಪಲ್ಗೆ. ಇವಾಗ ಹೋಗೋ ಟೈಮ್ ಅಂಗಡಿಗೆ. ಆ್ಯಸ್ ಯೂಶುವಲ್ ಅಂಗಡಿಗೆ ಬಂದು ಓಪನ್ ಮಾಡಬೇಕು. ಇವಾಗೆಲ್ಲ ತೆಗ್ದಿದ್ದೀನಿ, ಡೋರೆಲ್ಲ ಓಪನ್ ಮಾಡಿ. ಏನಿಲ್ಲ ಅಂಗಡಿ ಆಯಿತಾ. ಇವಾಗೆಲ್ಲ ಫುಲ್ ಐಟಮ್ಸ್ನೆಲ್ಲ ಈಚೆನೆ ಎತ್ತಾಕಿ ಆಮೇಲೆ ತಿಂಡಿ ಹೋಗೋಣ. ಇವಾಗೆಲ್ಲ ಫಸ್ಟು ಕೆಲಸ ಮುಗಿಸ್ಬೇಕು, ಆಮೇಲೆ ಬೇರೆದೆಲ್ಲ. ಅದನ್ನು ಫಸ್ಟ್ ಕೆಲಸ ಮುಗಿಸಿ ಜಲ್ದಿ ದೀಪ ಹಚ್ಚಬೇಕು. ಅದು ಇಂಪಾರ್ಟೆಂಟ್ ಅಂಗಡಿಲಿ ನಮಗೆ. ಅಂದರು ತಿಂಡಿ ಕಳ್ಸೋಕ್ಕೆ ಅಂತ ನಾನು ತಿಂಡಿಗೆ ಹೋಗ್ತಾಯಿದ್ದೀನಿ. ತಿಂಡಿ ಮುಗಿಸ್ಕೊಂಡು ಬರೋಕ್ಕೆ ಮನೆಗೆ ಬಂದವ್ರೆ, ಏನೋ ತೋತವ್ರೆ. ನಾನು ಹೋಗ್ತೀನಿ ತಿಂಡಿಗೆ. ಇವಾಗ ಪೂಜೆ ಎಲ್ಲ ಆಗಿದೆ ಮನೇಲೂ. ನಾನು ಇವಾಗ ಜಸ್ಟ್ ಇನ್ನೂ ತಿಂಡಿ ಹಾಕೊಂಡ್ಬಂದಿದ್ದೀನಿ ತಿಂಡಿ ಮಾಡೋಕ್ಕೆ ಅಂತ. ಚಪಾತಿ ಹಾಕ್ಬಿಟ್ಟು ಹೋಗೋರೆ. ಟಿ ವಿ ಹಾಕ್ಬಿಡೋಣ ಅಂತ ಟಿ ವಿ ಹಾಕ್ತಾಯಿದ್ದೀನಿ. ನೆಟ್ ಆನಲ್ಲಿದೆ ಇವತ್ತು ನೋಡೋಣ. ನಿನ್ನೆ ಮೊನ್ನೆ ಎಲ್ಲ ಬರೀ ನಾನು ಬಂದಾಗ ನೋಡ್ಬೇಕಾದ್ರೆ ಕರೆಕ್ಟಾಗಿ ಅದು ಆಫ್ ಆಗಿಬಿಡೋದು. ಇವಾಗ ಏನಾಗುತ್ತೆ ಅಂತ. ಇಲ್ಲಿ ತಿಂಡಿ ಮುಗಿಸ್ತೀನಿ ಫಸ್ಟ್, ಹೊಟ್ಟೆ ಹಸಿತೈತಿ. ಬಂದಿದೆ ಊಟಕ್ಕೆ. ಇವಾಗ ಜಸ್ಟ್ ಮತ್ತೆ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಊಟಕ್ಕೆ ಕಳ್ಸೋಕೆ ಬಂದಿದ್ರು ನನಗೆ. ನಾನಿವಾಗ ಹೋಗ್ತಾ ಇದ್ದೀನಿ ಅವ್ರಿಗೆ ಕಳ್ಸೋಕ್ಕೆ ರಿಟರ್ನ್ ಅಂತ. ಬರೀ ಇದೆ ಆಗೋಗ್ಬಿಟ್ಟೆ ಡೈಲಿ ರೋಟೀನ್ ನಮ್ಮದು. ಮನೆಗೆ ಬಾ, ಊಟ ಮಾಡು, ಇಲ್ಲಿಂದ ಹೋಗು, ಅಲ್ಲಿಗೆ ಹೋಗು, ಇದೇ ಆಗೋಗೈತೆ. ಹೋಗ್ತೀನಿ ಗಾಡಿ ಫೋನ್ ಇರಲಿಲ್ಲ ಅಂತೀನಿ. ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಹಂಗೆ ತೊಗೊಂಬಂದಿದ್ದೆ. ಬಂದಾಗ ಗೈಸ್ ನಮ್ಮಮ್ಮನ ಕಳಿಸಿದ್ದೀನಿ ಊಟಕ್ಕೆ ಹೋಗಿ ಅಂತ. ನಾನಿವಾಗ ಅಂಗಡಿ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲ್ಲ. ಅಲ್ಲೇನೋ ಬಿದ್ದೋಗೈತೆ, ಅದು ಎತ್ತಿಡ್ಬೇಕಷ್ಟೇ. ಸ್ವಲ್ಪ ಐಟಮ್ ಎಲ್ಲ ಬಿದ್ದೋಗಿದೆ, ಪೇಪರ್ ಎಲ್ಲ ಮೇಲ್ಮೇಲೆ ಇದೆ. ಏನೆಲ್ಲ ಎತ್ತಿಟ್ಟು ನೀಟಾಗಿ ಆಮೇಲೆ ಹೋಗ್ಬಿಟ್ಟು ನಾರ್ಮಲಾಗಿ ಈಚೆ ಕೂತ್ಕೋತೀನಿ. ಹಾಲು ತರೋಕ್ಕೆ ಅಂತ ಬಂದಿದ್ದೀನಿ ಮನೆಗೆ. ಜಸ್ಟ್ ಕ್ಯಾನ್ ತೊಗೊಂಡು ಹೋಗ್ಬೇಕು ಇಲ್ಲಿಂದ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಅವಲೋಲು ಅಂತ ಇದ್ದೀನಿ. ಅವ್ರವ್ರು ಬ್ಯುಸಿ ಅವರೇ. ನಾನು ಇವಾಗ ಹೋಗ್ಬಿಟ್ಟು ಹಾಲು ತೊಗೊಂಬಿಟ್ಟು ಬರ್ತೀನಿ. ಇವಾಗ 6:12. ಇವತ್ತೇನಂತ ಚಳಿ ಇಲ್ಲಪ್ಪ. ನಿನ್ನೆ ಮೊನ್ನೆ ಹೇಳ್ಕೊಂಡಷ್ಟೇ, ಇವತ್ತು ಅಷ್ಟೇನು ಚಳಿ ಇಲ್ಲ. ಅದಕ್ಕೋಸ್ಕರನೇ ಇವಾಗ ಹಂಗೆ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಆಮೇಲಿಂದ ಜಿಮ್ಗೆ ಹೋಗಿ ಜಿಮ್ಮಿಂದ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬರಬೇಕು. ಇವಾಗ ಹೋಗ್ಬಿಟ್ಟು ಫಸ್ಟ್ ಹಾಲು ತರಬೇಕು ಎಲ್ಲ ಮಾಡೋಕ್ಕೆ ಮುಂಚೆನೇ. ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜಿಮ್ಗೆ ಹೋಗ್ಬೇಕು, ಟೈಮ್ ಆಗಿದೆ 8 ಅಲ್ವಾ. ಅದಕ್ಕೋಸ್ಕರ ಹೊರಟೆ. ಇವಾಗ ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ಎತ್ತಿಟ್ಟಿದ್ದಾಯಿತು ಒಳಗಡೆ. ನೋಡಿ ಎಲ್ಲ ಎತ್ತಿಟ್ಟಿದ್ದೀನಿ. ಅದಕ್ಕೆ ನಾನು ಹೊರಟಿದ್ದೀನಿ ಕ್ಲೋಸ್ ಮಾಡ್ಕೊಂಡು ಅಂಗಡಿನ. ಡೋರ್ ಹಾಕ್ಬಿಟ್ಟು ಹೋಗೋದು ಅಷ್ಟೇ. ಜಿಮ್ಮಿಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಶರ್ಟ್ ಹಾಕ್ಕೊಂಡು ಅಲ್ಲಿ ಜಿಮ್ ಮಾಡೋಕ್ಕಾಗಲ್ಲ ಅಂತಲೇ ಬೇರೆ ಡ್ರೆಸ್ ಹಾಕೊಂಡು ಹೋಗ್ತಾಯಿದ್ದೀನಿ. ಗಾಡಿ ಈಚೆ ಐತಿ, ಕೀಯಲ್ಲಿ ಕೀನು ಜೋಬಲ್ ಐತೆ. ಇವಾಗ ಜಿಮ್ಗೆ ಹೋಗ್ಬಿಟ್ಟು ಜಿಮ್ಮೆಲ್ಲ ವರ್ಕೌಟ್ ಮುಗಿಸ್ಕೊಂಬಂದು ಮನೆಗೆ ಬರ್ತೀನಿ. 1.5 hour ಬರ್ತೀನಿ. ಸುಮ್ಮನಿರು ಯಾಕೆ ಬಸ್ಸಾಗ ಎಲ್ಲರೂ ನೋಡ್ತಾರೆ. ಬಿಡು ನೋಡ್ಲಿ, ಜನ ಇರೋದೇ ನೋಡೋಕ್ಕೆ. ನನ್ನ ಮಧ್ಯೆ ಯಾರು ಹೇಳ್ತಾರ ಈ ವಿಡಿಯೋ ಮಾಡಿರೋದು ಏನಂದರೆ ನಮ್ಮ ಖುಷಿಗೋಸ್ಕರ ನಾವು ಮಾಡಿದ್ದೀವಿ. ಬೇರೆ ಯಾರಿಗೂ ಏನು ನಾವು ಬೇಜಾರಾಗಲಿ ಅಂತ ಏನು ಅಂದ್ಕೊಂಡು ಮಾಡಿಲ್ಲ ನಾವು. ನಮಗೆ ಲಾಸ್ಟಲ್ಲಿ ಜಿಮ್ ಮುಗಿಸ್ಕೊಂಬರ್ಬೇಕಾದ್ರೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಓನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಅಲ್ಲೇ ಒಂದು 2 minutesಲ್ಲಿ ಮಾಡಿದಷ್ಟೇ. ಯಾರಿಗಾದ್ರೂ ಬೇಜಾರಾಗಿದೆ ಸಾರಿ. ಬಟ್ ಇದು ಯಾರು ನೀವು ಟ್ರೈ ಮಾಡಿ ಅಂತ ನಾವು ಇದನ್ನ ಪ್ರಮೋಷನ್ ಮಾಡೋದಾಗಲಿ ಏನೂ ಮಾಡ್ತಾಯಿಲ್ಲ. ಇವಾಗ ಜಸ್ಟ್ ಜಿಮ್ಮಿಂದ ಬಂದು ಗಾಡಿ ಎಲ್ಲ ಒಳಗಡೆ ಹಾಕಿ ಒಂದು ಸ್ಕಿಟ್ ಹೇಗಿತ್ತು ಅಂತ ಹೇಳ್ಬೇಕು. ನೀವು ಸ್ಕಿಟ್ ನೋಡಿರ್ತೀರ ಇಷ್ಟೊತ್ತಿಗೆ. ಸ್ಕಿಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಸ್ಕಿಟ್ ಹೇಗಿತ್ತು ಅಂತ. ಓಕೆ, ಊಟ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ನಾನು ನಿಮಗೆ. ಊಟ ಮುಗಿಸ್ಕೊಂಡು ನಾನು ಇವಾಗ ಊಟ ಎಲ್ಲ ತಿನ್ಕೊಂಡು ಬಂದೆ ಈಚೆ ಕಡೆ ಏನು ಹೋಗಲ್ಲ. ಅಲ್ಲೆಲ್ಲ ಡೋರ್ ಹಾಕ್ಬಿಟ್ಟು ಈಚೆ ಕಡೆ ಹೋಗೋಕ್ಕೆ ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಅವ್ರೆ. ಲೈನಾಗಿ ಕೂತ್ಕೊಂಡು ಅಪ್ಪನೂ ನೋಡ್ತಾವ್ರೆ.
ಅಮ್ಮ ಅಲ್ಲಿ ಮಾತ್ರೆ ಕುಡ್ಕೊಂಡು ಬಿಗ್ ಬಾಸ್ ನೋಡ್ತಾವ್ರೆ. ಇಷ್ಟೊತ್ತು ನೋಡ್ತಾ ಕೂತಿದ್ದೆ, ಏನೋ ನೋಡ್ಬೇಕನ್ನಿಸ್ಲಿಲ್ಲ, ಸಾಕು ನೋಡಿದ್ದು ಅಂತ ಅನಿಸ್ತು. ಅದಕ್ಕೋಸ್ಕರ ಇವಾಗ ಬಂದೆ ಮಲ್ಗೋಕ್ಕೆ ಅಂತ. ನಾಳೆ ಹನುಮ ಜಯಂತಿ ಇರುವ ಪ್ರಯುಕ್ತ ನಮ್ಮ ಊರಲ್ಲಿ ನಾಳೆ ಇದು ಫಂಕ್ಷನ್ ಮಾಡ್ತಾರೆ ಗ್ರ್ಯಾಂಡಾಗಿ. ಅಂದರೆ ನಾಳೆ ಸಂಜೆ ಒಳ್ಳೊಳ್ಳೆ ಇವೆಂಟ್ಸ್ ಐತೆ. ಏನೇನು ಗೊತ್ತಾ, ಫಸ್ಟ್ನೇದು ವೀರಗಾಸೆ, ಅದಾದಮೇಲೆ ಭದ್ರಕಾಳಿ, ಏನೇನೋ ಡಿಫ್ರೆಂಟಾಗೆಲ್ಲ ಬಂದೈತಂತೆ ನಾಳಿಗೆ. ಅದು ನೋಡೋಣ ಸಂಜೆ. ನಾಳೆ ಜಿಮ್ ಸ್ಕಿಪ್ ಮಾಡ್ಬೋದು, ನೋಡೋಣ ಹೆಂಗಾಗುತ್ತೆ ಅಂತ. ನಾಳೆ ಊಟ ಎಲ್ಲ ಅಲ್ಲೇ ಇರುತ್ತೆ, ಊಟನೂ ಅಲ್ಲೇ. ಇವತ್ತೆಲ್ಲ ಫುಲ್ ರೆಡಿ ಮಾಡಿಬಿಟ್ಟವ್ರೆ ನಮ್ಮೂರಲ್ಲಿ. ಬೆಳಗ್ಗೆನೇ ಹೋಗ್ತೀನಲ್ಲ ಒಂದು ಸತಿ, ನೋಡ್ತೀನಿ ಏನೇನು ಮಾಡೋರೆ ಅಂತ. ನಾನಿನ್ನು ನಾಳೆ ನೈಟು ಊಟ ಏನು ಮನೇಲಿ ಇರೋಲ್ಲ, ಅಲ್ಲಿ ಹೋಗ್ತೀನಿ ನಾನು. ಇವ್ರೇನು ಮಾಡ್ತಾರೋ ಗೊತ್ತಿಲ್ಲ, ನಾನಂತೂ ಅಲ್ಲೇ ಫಿಕ್ಸ್ ನಾಳೆಗೆ. ನಾಳೆ ಆ ಫಂಕ್ಷನ್ಸಲ್ಲಿ ಎಲ್ಲ ತೋರಿಸ್ತೀನಿ, ಏನೇನು ಕರೆಸಿದ್ರು, ಏನೇನು ಫಂಕ್ಷನ್ ಇತ್ತು ಅನ್ನೋದೆಲ್ಲ ನಾಳೆ ನಾನು ತೋರಿಸ್ತೀನಿ ನೀಟಾಗಿ. ಒಂದು ಕಡೆಯಿಂದ ಫಂಕ್ಷನ್ ಮೋಸ್ಟ್ಲಿ 5 ಮೇಲೆ ಆಗ್ಬೋದು. ನನ್ನ ಫ್ರೆಂಡ್ ಕೂಡ ಬರ್ತಾನೆ ನಾಳೆ ಅದನ್ನ ನೋಡೋಕ್ಕೆ ಅಂತ, ಅವನು ತೋರಿಸ್ತೀನಿ. 5 ಮೇಲೆ ನಾಳೆ 6ಗೆಲ್ಲ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಹೋಗ್ತೀನಿ, ಫಂಕ್ಷನ್ ನೋಡಬೇಕಲ್ಲ. ಅದಕ್ಕೋಸ್ಕರನೇ ಜಲ್ದಿ ಹೋಗ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ಅಂಗಡಿನೂ. ಇವಾಗ ಏನಿಲ್ಲ ಗೈಸ್, ಅಷ್ಟೇ ನಮ್ಮದು ಕೆಲಸ ಎಲ್ಲ ಏನಿದೆ ಅಂದರೆ ಎಡಿಟಿಂಗ್ ಮಾಡಿ ಮೈಕೈ ಎಲ್ಲ ನೋವು, ಫುಲ್ಲು ಜಿಮ್ ಹೋಗಿ ಅಯ್ಯೋ ಅಂದಂಗೆ ಆಗ್ಬಿಟ್ಟೈತೆ. ಇವಾಗೆಲ್ಲ ರೆಡಿ ಮಾಡಿದ್ದೀನಿ, ಸ್ಕ್ರೀನೆಲ್ಲ ಎಳ್ದ್ಬಿಟ್ಟು. ಇವಾಗ ಏನಿಲ್ಲ, ಮಲ್ಕೊಂಡ್ರೆ ಮಾತ್ರ ಪೇಯ್ನಿಗೆ ಮಾತ್ರ ಒಳ್ಳೆ ನಿದ್ದೆ ಬರ್ತದೆ. ಪೇಯ್ನ್ ಕಿಲ್ಲರ್ ಏನು ತೊಗೊಳಲ್ಲ, ಅದನ್ನ ಪೇಯ್ನ್ ಕಿಲ್ಲರ್ ತಗೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಪೇಯ್ನ್ ಕಿಲ್ಲರ್ ಏನು ತೊಗೊಳಲ್ಲ. ಇವಾಗ ಬಂದಿದ್ದೀನಿ, ಇವಾಗ ಏನಿಲ್ಲ, ಬಂದು ಇವಾಗ ಮಲ್ಕೊಂಡ್ರೆ ಮುಗೀತು. ಮಾಮೂಲಿ ನಮ್ಮ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಲ್ಗೋದ್ರೆ ಕ್ಲೋಸ್ ಇವತ್ತು ನಮ್ಮದು ಡ್ಯೂಟಿ. ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.